ಹೇ ಗೈಸ್, ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೇತನ್. ತ್ರೀ ಮಂತ್ಸ್ ಇಂದ ಯಾವ್ದೋ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಗೈಸ್. ಕೆಲಸ ಅದು ಇದು ಅಂತ ಸ್ವಲ್ಪ ಬಿಸಿ ಇದ್ದೆ. ಸೊ ಅದಕ್ಕೆ ಅಂತಾನೆ ಒಂದು ಬಿಗ್ ಪ್ಲಾನ್ ಜೊತೆ ನಿಮ್ ಮುಂದೆ ಬರ್ತಾ ಇದೀನಿ. ಆ ಪ್ಲಾನ್ ಏನು ಎದ್ದ ಅಂತೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಬಟ್ ನಾನು ಅದನ್ನ ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ನೀವು ಕಾಯ್ಬೇಕು. ಇಟ್ಸ್ ಅ ವೆರಿ ಬಿಗ್ ಸರ್ಪ್ರೈಸ್ ಗೈಸ್ ನಿಮ್ಗೆ. ಸೊ ಇಷ್ಟೇ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ ಬನ್ನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಬೆಲ್ ಐಕನ್ ಕೂಡ ಆಲ್ ಸೆಟ್ ಅಲ್ಲಿ ಇಟ್ಕೊಳ್ಳಿ. ನಾನು ಮಾಡೋ ಎಲ್ಲಾ ವಿಡಿಯೋನು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ, ಏನು ಆ ಪ್ಲಾನ್ ಏನು ಎತ್ತ ಅಂತೆಲ್ಲ. ಸೊ ಇನ್ಯಾಗ್ತದ ಬನ್ನಿ ಸ್ಟಾರ್ಟ್ ಆಗೋಣ. ಸೊ ಗೈಸ್, ನಾವಿವಾಗ ಹೋಗ್ತಾ ಇರೋದು ಕಾರಲ್ಲಿ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದೀವಿ. ಸೊ ಬನ್ನಿ ನನ್ನ ಫ್ರೆಂಡ್ಸ್ ನ ಪಿಕ್ ಮಾಡ್ಕೊಂಡು ಹೋಗೋಣ. ಸೊ ಗೈಸ್, ಫಸ್ಟ್ ಪಿಕಪ್ ಹತ್ರ ಬಂದಿದ್ವಿ. ಸೊ ಕರ್ಕೊಂಡು ಇಲ್ಲಿಂದಾನೆ ಸ್ಟಾರ್ಟ್ ಆಗೋಣ ಬನ್ನಿ ಗೈಸ್. ಸೊ ಗೈಸ್, ಫಸ್ಟ್ ಪಿಕಪ್ ಆಯ್ತು. ಸೊ ಹೊರಟಿದೀವಿ. ಸೊ ಫಸ್ಟ್ ಪರ್ಸನ್ ನೀವೇ. ಎಲ್ಲಿಗೆ ಮಚ್ಚ ಹೋಗ್ತಾ ಇರೋದು ನಾವು? ಯಾಕೆ ಗೊತ್ತಿಲ್ಲ? ಗೊತ್ತಿರ್ಬೇಕಲ್ಲ. ಹೇಳಿದಿರಲ್ಲ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಹೇಳಿಲ್ವಾ? ನೋಡೋಣ ಎಲ್ಲಿಗೆ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ. ಸೊ ಇನ್ನಿಬ್ರು ಬರೋದ್ರಿದ್ದಾರೆ. ಒಬ್ರು ಇಲ್ಲೇ ಗುರು ಅಂತ, ಇನ್ನೊಬ್ಬ ಇದ್ದಾನೆ, ನನ್ನ ಫ್ರೆಂಡ್ ಇದ್ದಾನೆ, ಅವನು ಬರ್ತಾನೆ. ಸೊ ಅವ್ರಿಬ್ನು ಕರ್ಕೊಂಡು ಹೋಗೋಣ ಬನ್ನಿ. ವೆಲ್ಕಮ್ ಗುರುರಾಜ್. ಅವನೇ ಇವಾಗೆಲ್ಲ ಅವನೇ ಎಷ್ಟು ಕಟ್ಟ ಅವಂದೇ ಎಲ್ಲ. ಅದಕ್ಕೆ ಹೇಳ್ತಾ ಇದೀನಿ ಎಲ್ಲಿಗೆ ಹೋಗ್ತಿರೋದು ಏನು ಅಂತ. ಅವನೇ ಕೇಳ್ತಾ ಇದೀನಿ, ಅವನೇ ಓಡಿಸ್ತಿರೋದಲ್ಲ. ಅದಕ್ಕೆ ಎಲ್ಲಿ ಗುರು ಹತ್ರ ನಾವ ಸೇಮ್ ಡೈಲಾಗ್ ಸೇಮ್ ಡೈಲಾಗ್ ಬಂದ್ಬಿಟ್ಟು ಬಾಳ ಅಂತ ಫೋನ್ ಹಾಕಿದ್ರೆ ಲೇಟ್ ಆಗುತ್ತೆ. ನಮ್ ಪಾಪಗೆ ಒಂದ್ ಸೈಕಲ್ ತಗೊಂಬರಕ್ ಹೋಗ್ತಾ ಇದೀವಿ. ಯಾರನ್ನ? ಪಾಪಗ್ ಸರ್ಪ್ರೈಸ್ ಮನೆಗೆ ಹೋಗ್ಬಿಟ್ಟು ಕೊಡೋಣ ಅಂತ. ನೋಡೋಣ ಇದು ಯಾರಿಗೆ ಸರ್ಪ್ರೈಸ್ ಆಗುತ್ತೆ ಏನಂತ. ವೆಲ್ಕಮ್ ಟು ಮೈ ವ್ಲಾಗ್. ಏನ್ ಸಮಾಚಾರ, ಹೆಂಗಿದ್ಯಾ, ಏನ್ ಕತೆ? ವರ್ಷಕ್ಕೊಂದ್ ವ್ಲಾಗ್. ಏನ್ ಭವಾನಿ ಎಲ್ಲ ಫುಲ್ ಡೆವಲಪ್ ಮಾಡ್ಸಾಕಿದ್ರಿ ಅಗ್ರಹಾರನ. ಎಲ್ಲ ಫುಲ್ ಎಷ್ಟೋ ಒಂದ್ ಸೈಟ್ ಒಂದ್ 30-40 ಇರುತ್ತೆ. ಯಾವ ಲೆಕ್ಕ. ಹಾ, ನಾವ್ ಇವಾಗೆಲ್ಲ ಅದನ್ನೇ ಮಾತಾಡ್ಕೊಂಡ್ ಬರ್ತಾ ಇದೀವಿ. ಅಟ್ಲೀಸ್ಟ್ ನಮ್ಮ ಆಫೀಸ್ ಎಲ್ಲ ಇಲ್ಲಿ ಶಿಫ್ಟ್ ಆಗೋದ್ರೆ ನೆಮ್ಮದಿಯಾಗಿ ಇಲ್ಲಿ ಇರ್ಬೋದು. ಎಲ್ಲಿ ಪ್ರೆಸ್ಟೀಜ್ ಅಲ್ಲ? ಎಲ್ಲಿ ಇರೋದ್ರಲ್ಲಿ ಪ್ರೆಸ್ಟೀಜ್? ಇದೇ ಪ್ರೆಸ್ಟೀಜ್. ಓಕೆ ಓಕೆ, ಇದ್ದೇನಾ? ಹೌದಾ? ಎಲ್ಲ ಫುಲ್ಲು ಇದೆಲ್ಲ ಓಪನ್ ಆದ್ರೆ ಎಷ್ಟು ಆಫೀಸಸ್ ಬರ್ತಾವ ಇಲ್ಲಿ. ಪೆಟ್ರೋಲ್ ಎಷ್ಟೈತೆ? ಪೆಟ್ರೋಲ್ ಕಮ್ಮಿ ಐತಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡ ನೋಡಿ. ಪೆಟ್ರೋಲ್ ಕಮ್ಮಿ ಇದೆ, ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಕಾರ್ಡ್ ತೆಗಿದ್ರಲ್ಲಿ 1100 ಪೆಟ್ರೋಲ್ ಬೇಡ. ಆ ಸೈಡ್ ಇದೆ, ಆ ಸೈಡ್ ಇದೆ. ಗೈಸ್, ನಾವು ಓದಿದ್ ಕಾಲೇಜ್ ಶೇಷಾದ್ರಿಪುರಂ ಫಸ್ಟ್ ಗ್ರೇಡ್ ಕಾಲೇಜ್. ಇಲ್ಲಿಂದನೇ ನಾವೆಲ್ಲ ಉದ್ಧಾರ ಆಗಿ ಈಚೆ ಕಡೆ ಬಿದ್ದಿದ್ದು. ಬಟ್ ನಾವಿದ್ದಾಗ ಹೆಂಗಿದ್ಯೋ ಇವಾಗ್ಲೂ ಹಂಗೆ ಇದೆ. ಅದೇ ಟ್ರಾಫಿಕ್, ಅದೇ ಜಾಮ್, ಅದೇ ಇದೆ ಎಲ್ಲ. ಮೇ ಬಿ ತುಂಬಾ ಜನ ಅವ್ರ ಎಕ್ಸಾಮ್ಸ್ ಇರ್ಬೇಕು ಅನ್ಕೊಂತೀನಿ. ಅಲ್ಲಿ ಸೈಡ್ ಕಕ್ ಮತ್ತೆ ಗಾಡಿ ಶೋರೂಮ್ ಹೋಗ್ಬೇಕೇನ? ನೋಡೋಣ ಯಾವ್ದಾನ ಐತೆನ. ಅವನೇ ಬೇಜಾರ ಇಲ್ಲ ಸಾಕಲ್ಲ ಸೈಡ್. ಅಲ್ಲ ನೀನ್ ನಿಂತ ತಾಳ ಗೈಸ್, ಡೆಸ್ಟಿನೇಷನ್ ರೀಚ್ ಆಗಿದೀವಿ. ನಾನು ಏನು ಎತ್ತ ಅಂತ ಇಲ್ಲ, ಯಾರಿಗೂ ಹೇಳಿಲ್ಲ. ಅಲ್ಲೊಬ್ಬ ಅವನೇ, ಅವನ್ಗೆ ಸರ್ಪ್ರೈಸ್. ಇವನದಲ್ಲ ಇವನ್ಗೆ. ಗಾಡಿ ಯಾವಾಗ ನೋಡಿದ್ಯಾ? ಒಂದ್ಸತಿ ನೋಡಿದ್ಯಲ್ಲ? ಆ ಗಾಡಿ ನೋಡಿದ್ಯಾ?
ಇವಾಗಿನ ಗಾಡಿ ನೋಡ್ಬೇಕು ನೀನು. ಮೇಡಮ್ ನಾನ್ ಎವ್ರಿ ಟೈಮ್ ನನ್ ಗಾಡಿ ಬಗ್ಗೆ ಹೇಳ್ದಾಗೆಲ್ಲ ಆ ಗಾಡಿ ಇವಾಗ ಬರಲ್ಲ, ಇನ್ನ ನಿಗ್ 3-4 ತಿಂಗಳು ಬೇಕು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದ. ನಾನ್ ವಿಡಿಯೋದಲ್ಲಿ ಕೂಡ ಇನ್ನ ಹೇಳಿಲ್ಲ ಏನಂತಂದ್ರೆ ಹೊಸ ಗಾಡಿ ತಗೊಂತಾ ಇದೀನಿ. ಆ ಗಾಡಿನೇ ಇವತ್ತು ಇವ್ರಿಗೆಲ್ಲ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದೀನಿ. ದಟ್ಸ್ ಮೈ ಬೈಕ್ ಬ್ರೋ. ಬಟ್ ನಾನು ಈ ವಿಡಿಯೋದಲ್ಲಿ ತೋರ್ಸಲ್ಲ ಗಾಡಿ. ಎಸ್, ಆಲ್ಮೋಸ್ಟ್ 3 months ಇಂದ ವೆಯ್ಟ್ ಮಾಡಿರೋದು ಈ ಗಾಡಿಗೆ. ಸರ್ಪ್ರೈಸ್ ಆಗಿದೆ ಇವಾಗ. ಮಾರ್ಚ್ ಅಲ್ಲಿ ಬುಕ್ ಮಾಡಿದ್ ಗಾಡಿ. 3 months ಇಂದ ಲಿಟ್ರಲಿ ಫೈಟೇ ಮಾಡಿದೀವಿ ಶೋರೂಮ್ ಅವ್ರ ಮುಂದೆ. ನೋಡು ಫಸ್ಟ್ ಗಾಡಿ ನೋಡ್ ಕಣ್ ತುಂಬ್ಕೊ ನೀನು. ಎಸ್, ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಗಾಡಿ ತೋರ್ಸಿಲ್ಲ ಏನ್ ಅನ್ಕೊಂತಾರ ನೋಡ್ದವ್ರೆಲ್ಲ. ಇನ್ನೊಂದ್ ವಿಡಿಯೋ, ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅಂತೆಲ್ಲ, ಯಾವ ಗಾಡಿ ನೋಡ್ತಿದೀವಿ ಏನಂತ. ಬಟ್ ಒಂದ್ ಕ್ಲೂ ಕೊಡ್ಬೋದು, ಟಿವಿಎಸ್ ಶೋರೂಮ್ ಅಲ್ಲಿ ಇದೀವಿ ನಾವ್ ಇವಾಗ. ಸೊ ಟಿವಿಎಸ್ ಸಂಬಂಧಪಟ್ಟಿರೋ ಒಂದ್ ಗಾಡಿ. ಐಕ್ಯೂಬ್ ಎಲ್ಲ ನೋಡ್ಬಿಟ್ಟಿದೀವಿ ಆಲ್ರೆಡಿ. ಹೌಸ್ ಅ ಸರ್ಪ್ರೈಸ್. ಮೊನ್ನೆನು ಸಹ ನಾನು ಹೇಳ್ದೆ ಏನಂದ್ರೆ ಗೊತ್ತಾ, ಮೊನ್ನೆ ನಾವೇ ನಿನ್ ಕೇಸ್ ನಾನ್ ಗಾಡಿ ತಗೊಂಡಾಗ ಮಳೆಗೆಲ್ಲ ಬಂದ್ಬಿಟ್ರೆ ಏನ್ ಮಾಡೋದು ಅಂದ್ರೆ, ಆ ಗಾಡಿ ಸದ್ಯಕ್ ಬರಲ್ಲ ಬಿಡು, ಆಗಸ್ಟ್ ಮಳೆನೇ ಹೊಟ್ಟೋಗಿರ್ತದೆ ಅಂತ ಇದ್ದ. ಪೋಟ್ರ್ ಬುಕ್ ಮಾಡಿ ಮನೆ ತರ್ಸ್ಕೊಂಡ್ ಬಿಡು ಅಂತಂದ. ಇಲ್ಲ ಬೇಡ ಗಾಡಿ ತರ್ಸೋದ್ ಬೇಡ ಇವಾಗ. ಅದಕ್ಕೆ ನೆಕ್ಸ್ಟ್ ಲೆವೆಲ್ ಪ್ಲಾನ್ ಮಾಡಿದೀನಿ, ಅದ್ ನಾವಾಗ ರಿವೀಲ್ ಮಾಡೋಣ. ತುಂಬಾನೇ ಇಂಟ್ ಕಾಣಿಸದೆ. ಅಲ್ಲ ಹಾ, ಇದೆ ಆ ನಮ್ ಪಾಪುಗಲ್ಲ ಸೈಕಲ್, ಈ ಪಾಪು ಸೈಕಲ್. ಆಫೀಸ್ಗೆ ಹೋಗ್ಬೇಕು ಅಂತ ಬಂದ್ಬಿಟ್ಟು ಇಲ್ಲೇ ಒಂದ್ ಅಟ್ಮೋಸ್ಟ್ 1 hour ಸ್ಪೆಂಡ್ ಮಾಡಿದ್ವಿ ಇಲ್ಲೇ ನಾವು. ಎಕ್ಸೈಟ್ಮೆಂಟ್ ಇರುತ್ತೆ. ನಾವು ಅಲ್ಲೇ ಬುಕ್ ಮಾಡಿದ್ದು, ಬಟ್ ಗಾಡಿ ಇಲ್ಲಿ ನಿಲ್ಸ್ಕೊಳ್ಳೋದು ಮತ್ತೆ ಇಲ್ಲಿ ನಿಲ್ಸ್ಕೊಂತಾರೆ, ಡೆಲಿವರಿ ಅಲ್ಲಿ ಕೊಡ್ತಾರೆ. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾರಲ್ಲ ಅವ್ರಿಗೆಲ್ಲ ಕಮೆಂಟ್ಸ್ ಅಲ್ಲಿ ತಿಳ್ಸಕ್ಕೆ ಹೇಳೋಣ ಯಾವ ಗಾಡಿ ಏನು ಅಂತ ನೋಡೋಣ, ಯಾರು ಏನೇ ಹೇಳ್ತಾರ. ಕಮೆಂಟ್ ಮಾಡಿ ಗೈಸ್, ಯಾವ ಗಾಡಿ ಏನು ಅಂತ ಗೆಸ್ ಮಾಡಿ. ಬ್ಯಾಚಸ್ ವೈಸ್ ಚೇಂಜ್ ಆಗ್ಬಿಡತಾರ. ನೋ ಚಾನ್ಸ್, ಸೌಂಡ್ ಅಲ್ಲಿ ಹೆಂಗ್ ಗೊತ್ತಾಗ್ಬಿಡತ್ತೆ. ಕಂಡಿಡಿಲಿ ಅಂತಾನೆ ಹೇಳ್ತಾರದು. ಕಂಡಿಡಿಲಿ ನೋಡೋಣ, ಸೌಂಡ್ ಕೇಳ್ಸ್ಕೊಂಡ್ ಕಂಡಿಡಿಲಿ. ಆಕ್ಚುಲಿ ನಾವ್ ಇವತ್ತು ಹೊಸ ಗಾಡಿದು PDA ಮಾಡಕ್ ಬಂದಿದೀವಿ. ಸೊ PDA ಇಸ್ ನಥಿಂಗ್ ಬಟ್ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ. ಸೊ PDA ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದ್ರೆ, ಪೇಂಟ್ ಏನಾದ್ರು ಡ್ಯಾಮೇಜ್ ಇದೆಯಾ, ಪ್ಯಾನಲ್ ಅಲೈನ್ಮೆಂಟ್ಸ್ ಹೆಂಗಿದೆ ಅದೆಲ್ಲ ಚೆಕ್ ಮಾಡ್ಕೋಬೇಕು ಫಸ್ಟ್. ಅಂಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದ್ರು ಲೈಟ್ಸ್ ಅವೆಲ್ಲ ಚೆಕ್ ಮಾಡ್ಕೋಬೇಕು. ಆಕ್ಚುಲಿ ಇದು ಮುಂಚೆನೆ ಮಾಡ್ಬೇಕಿತ್ತು, ನಾವು ಏನೋ ಅಗ್ರಿಮೆಂಟ್ ಸೈನ್ ಮಾಡಕ್ಕಿಂತ ಮುಂಚೆನೆ. ಅಗ್ರಿಮೆಂಟ್ ಎಲ್ಲ ಸೈನ್ ಆಗೋಗೈತೆ ಎಲ್ಲ ಎವ್ರಿಥಿಂಗ್. ಅಂಡ್ ಇವನು ಅಷ್ಟು ಈಸಿಯಾಗಿ ಗಾಡಿಗಳನ್ನ ಏನೋ ಚೆನ್ನಾಗಿದೆ ಹಂಗಿನ ಒಪ್ಕೊಳಲ್ಲ. ಇದೇ ಶೋರೂಮ್ ಅಲ್ಲಿ ಅಲ್ಲಿ ಮೇಲ್ಗಡೆ ಇತ್ತು ಗಾಡಿ. ಆ ಗಾಡಿ ನೋಡಿದಾಗ ಹಂಗೆ ಸಕ್ಕತ್ತಾಗೈತೆ ಬಿಡ ಗಾಡಿ ಅಂದಿದ್ದ. ಗೊತ್ತಿಲ್ಲ ಆ ಇವಾಗ ಬಂದಿರೋ ಎಕ್ಸೆಲ್ ಅಲ್ಲಿ DRL, ಮ್ಯಾಗ್ವೀಲ್, ಸೆಲ್ಫ್ ಸ್ಟಾರ್ಟ್ಲು ಎಲ್ಲ ಹೆಂಗಿದೆ ಇವತ್ತು ತೋರ್ಸ್ಬೇಕು ಗಾಡಿನ. ಆ ಗಾಡಿನ ತೋರ್ಸ್ಬೇಕು ಮೇನ್. ಮೇ ಬಿ ವಿಡಿಯೋದಲ್ಲಿ ಹಿಂಟ್ ಸಿಕ್ಬೋದು, ಏನೋ ಅಲ್ಲಿ ಇಲ್ಲಿ ಎಲ್ಲ ನೋಡಿದ್ರೆ ಗೊತ್ತಾಗಿದೆ ಯಾವ ಗಾಡಿ ಏನು ಅಂತ. ಗೆಸ್ ಮಾಡಿ. ಹೆಂಗಿದೆ ಸರ್ಪ್ರೈಸ್? ಬಟ್ ಬಂದಿದೆ ಏನೋ ಸರ್ಪ್ರೈಸ್ ಐತಾನೆ. ಎಷ್ಟ್ ದಿನದಿಂದ ಕಾದಿದೀವಿ, ಏನ್ ಕತೆ. ಥ್ಯಾಂಕ್ ಯು ಇಲ್ಲೊಂದು ಅಪಾಚಿ 310 RR ಇದೆ ನೋಡಿ, ರೆಡ್ ಕಲರ್. ಇದೇ ಗಾಡಿನೇ BMW ಅಲ್ಲಿ 310 RR ಅಂತ ಮಾಡಿಬಿಟ್ಟದು. ಸೇಮ್ ಅಂದ್ರೆ ಇದು ಸೇಮ್. ಇದ್ಯಾವ್ದು RR ಏನ? ಇದನ್ನು R ಅನ್ಕೊಂತೀನಿ. ಇದು 310R ಇರ್ಬೇಕಿದು.
ಎಲ್ಲೂ ನೇಮಿಂಗ್ ಏನು ಬ್ಯಾಚ್ ಮಾಡಿಲ್ಲ ಇದಕ್ಕೆ. ಇಲ್ಲ 310R ಇದು 310R, ಅದು 310RR. ಏನಿಲ್ಲ, ಇದು ನೇಕೆಡ್ ವರ್ಷನ್, ಅದು ಸೂಪರ್ ಸ್ಪೋರ್ಟ್ ವರ್ಷನ್ ಅಷ್ಟೇ. ಹಾ, ಸೇಮ್ ಕಾನ್ಸೆಪ್ಟ್. ಪಾಪ ಇಲ್ಲಿರೋ ಮೇಡಮ್, ಯಾವಾಗ ಸರ್ ನಿಮ್ ಡೆಲಿವರಿ ಅಂತ ಪಾಪ ಅಷ್ಟು ಸತಿ ಬಂದಿದ್ದೀನಿ ಶೋರೂಮ್ ಹತ್ರ. ಆಲ್ಮೋಸ್ಟ್ ಒಂದ್ 3 months ಅಲ್ಲಿ ಒಂದ್ 15-20 ಟೈಮ್ಸ್ ವಿಸಿಟ್ ಮಾಡಿಲ್ವಾ ನಾವು? ಹಾ, ಅಲ್ಲಲ್ಲ, ಒಂದು 3 months ಇಂದನು 20 ಸತಿ ಬಂದಿದೀವಿ. ಗಾಡಿ ಬಂದಿದ್, ಕಾಲ್ ಬಂದಿಲ್ಲ. ಅದು ಬಿಹೈಂಡ್ ಸ್ಟೋರಿನೇ ಇದೆ ಅದಕ್ಕೆಲ್ಲ, ಈ ದೊಡ್ಡ ಸ್ಟೋರಿ. ಬಂದು ಓನರ್ ಮಾಡಿ ಅಲ್ಲೊಬ್ಬ ಅವನು ನಾಗೇಶ್ ಅಂತ ಇದ್ದಾನೆ ಡೆಲಿವರಿ, ಅವನು ಸೇಲ್ಸ್ ಮಾಡೋ ಅವನು ಸುಮ್ಮನೆ ಆರ್ಡರ್ ಬಿಟ್ಟಿದ್ದೆ ಅನ್ಕೋ, 4 ತಿಂಗಳು ಗಾಡಿ ಕೊಡಲ್ಲ. ನಾವು ಮುಂಚೆ ಇಟ್ಟಿದ್ದು ಕಾಲೇಜ್ ಆಫೀಸ್ ಹೋಗೋ ಮುಂಚೆ ಡೈಲಿ 5:30 ಹೋಗೋ ಕಟ್ ಮಾಡು, 4 ಗಂಟೆ 4:15 ಓನರ್ ಮೀಟ್ ಆಗ್ಬಿಟ್ಟ. ಏನ್ ಸರ್ ಲಿಟ್ರಲಿ ಓನರ್ ಹತ್ರ ಹೋಗಿ ಮಾತಾಡಿ ಅವ್ರ ಹತ್ರ ಎಲ್ಲ ಮುಗಿಸ್ಕೊಂಡು ಕೊಟ್ಬಿಡಿ, ಆಮೇಲೆ ಆಮೇಲೆ ಮಾತಾಡ್ಕೊಂಡು ಎಲ್ಲ ಮುಗಿದಿದೆ. ಪೇಪರ್ ವರ್ಕ್ ಎಲ್ಲ, ಫೈನಾನ್ಸ್ ಇದರಿಂದ ಹಿಡಿದು ಎಲ್ಲ ಮುಗಿಸಿದೆ. ಡೆಲಿವರಿ ಒಂದ್ ಬಾಕಿ ಇದೆ. ಅವನಿ ಬಂದ್ಮೇಲೂನು ಕೀಗ್ ರಬ್ಬರ್ ಇದೆಯಲ್ಲ, ಈ ರಬ್ಬರ್ ಇರ್ಲಿಲ್ಲ ಇದಕ್ಕೆ. ಈ ಗಾಡಿ ಇಲ್ಲಿತ್ತು, ಇದೇ ತರ ಸೇಮ್ ಗಾಡಿ ಇನ್ನೊಂದ್ ಹಿಂದೆ ಇತ್ತು. ಈ ಕಬ್ಬರ್ ರಬ್ಬರ್ ಇಲ್ದಿದಕ್ಕೆ, ಆ ಗಾಡಿ ರಬ್ಬರ್ ಇದ್ಬಿಟ್ಟು ಇದಕ್ಕೆ ಹಾಕಿದ್ವಿ. ಆಮೇಲೆ ಯೋಚನೆ ಮಾಡಿ, ಅಯ್ಯೋ ನಮ್ಮಂಗೆ ಅಲ್ವಾ ಅವರು ಅಂತ ಹೇಳ್ಬಿಟ್ಟು ಮತ್ತೆ ಇದೊಂದು ಬಂದಿ ಹೋಗೋವರ್ಗುನು ಯಾರಾದ್ರೂ ಹುಡುಗರು ಬಂದ್ರೆ, ಅಯ್ಯೋ ಬರ್ತಾರಲ್ಲ, ಗಾಡಿ ನೋಡ್ತಾರಲ್ಲ, ಎಲ್ಲ ಏನ್ ಮಾಡ್ತಾರೋ ಎತ್ ಮಾಡ್ತಾರೋ ಅನ್ನೋ ಫೀಲ್. ಸೊ ಗೈಸ್, PDI ಎಲ್ಲ ಮುಗೀತು. ಸೊ ಗೆಸ್ ಮಾಡಿ ಯಾವ ಗಾಡಿ ಏನು ಅಂತೆಲ್ಲ ಗೆಸ್ ಮಾಡಿ ನಂಗೆ ತಿಳಿಸಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಹಾಕಿ, ಯಾರು ನೋಡ್ತೀರಾ ನೀವೆಲ್ಲ. ನೋಡೋಣ ಯಾರ್ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಗಾಡಿ ಯಾವ್ದು ಅಂತ ಏನಂತ ರಿವೀಲ್ ಮಾಡ್ತೀನಿ. ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗೆ ನಿಂಗೆ ಅರ್ಥ ಆಗ್ಬೇಕಾಗಿತ್ತು ಏನು ಎತ್ತ ಅಂತ. ನಾನು ಐ ಥಿಂಕ್ ನಿನ್ಗೆ ಡೌಟ್ ಬಂದಿರುತ್ತೆ ಅನ್ಕೊಂಡೆ. ನಾನು ಬರ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡಲ್ಲ ಅನ್ಕೊಂಡೆ, ಗಾಡಿ ಕೊಟ್ಬಿಟ್ಟು ಮೊಬೈಲ್ ಇಟ್ಕೊಳ್ಳೋದಂದ್ರೆ ಡೌಟ್ ಬಂತು. ಸೈಕಲ್ ತರಕ್ ಹೋಗೋಣ ಅನ್ಬಿಟ್ಟು ಏನ್ ಬ್ಲಾಕ್ ಸ್ಟಾರ್ಟ್ ಮಾಡ್ತಾನೆ, ಸೈಕಲ್ ಬ್ಲಾಕ್ ಮಾಡ್ತಾನೆ. ಸೈಕಲ್ ಅದು ವರ್ಷ ಆದ್ಮೇಲೆ ದೊಡ್ಡ ಸೈಕಲ್ ಸರ್ಪ್ರೈಸ್. ಹೋಗ್ಲಿ, ಏನನ್ಸ ಗಾಡಿ ನೋಡಿ ಹೆಂಗಿತ್ತು? ಅವಾಗೇ ಫಸ್ಟ್ ಇಂಪ್ರೆಷನ್. ಹೌದು, ಅಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ ಪವನ್ ಅದು. ಬಂದಾಗೆಲ್ಲ ಅದೇ ಪಾಪ ಪವನ್ ಕ್ಯಾನ್ಸಲ್ ಮಾಡ್ಬಿಟ್ನಲ್ಲ ಅಂತ. ಆಕ್ಚುಲಿ ಯಲಹಂಕಲ್ಲಿ 2 ಶೋರೂಮ್ ಇದೆ. ಒಂದು ರೈಲ್ವೆ ಫ್ಯಾಕ್ಟರಿ ಆಪೋಸಿಟ್, ಇನ್ನೊಂದು ಬಿಷಪ್ ಕಾಟನ್ ಕಾಲೇಜ್ ಆಪೋಸಿಟ್. ಸೊ ಮೇನ್ ಬಂದು ಇವಾಗ ಇಲ್ಲೇ ಇರೋದು. ಇದು ಸ್ಟೋರೇಜ್ ಅಂತ ಸುಮ್ಮನೆ ಅವ್ರು ಓಪನ್ ಮಾಡಿ. ನಾವಿವಾಗ ಇಲ್ಲಿ ರೈಲ್ವೆ ಫ್ಯಾಕ್ಟರಿ ಆಪೋಸಿಟ್ ಇರೋ ಟಿವಿ ಶೋರೂಮ್ ಹತ್ರ ಬಂದಿದ್ವಿ. ಆಕ್ಚುಲಿ ಡೆಲಿವರಿ ತಗೊಳ್ಳೋದು ಇಲ್ಲಿ ಗಾಡಿನ. ಸೊ ಇಲ್ಲಿ ಸ್ವಲ್ಪ ಆಕ್ಸೆಸರೀಸ್, ಫ್ಯಾಕ್ಟರಿ ಫಿಟೆಡ್ ಆಕ್ಸೆಸರೀಸ್ ಸ್ವಲ್ಪ ಹೇಳ್ಬೇಕು. ಸೊ ಅಲ್ಲಿ ಹೇಳ್ಬಿಟ್ಟು ಇನ್ ಕೇಸ್ ಏನಾದ್ರು ಆದ್ರೆ ಇವತ್ತು ಅವ್ರಿಗೆ ಹೇಳ್ಬಿಟ್ಟು ಡೆಲಿವರಿ ಡೇಟ್ ಕನ್ಫರ್ಮ್ ಮಾಡ್ಬಿಟ್ಟು ಸೊ ಹೋಗೋಣ ಇಲ್ಲಿಂದ. ಸೊ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆಕ್ಸೆಸರೀಸ್. ಕೇಳೋಣ ಇದೆಯಾ ಏನು ಎತ್ತ. ಎಷ್ಟು ಲೇಸಿಯಾಗಿ ಕೂತವನೆ ಅಂದ್ರೆ ಒಂದ್ 3 ಫ್ಲೋರ್ಸ್ ಇದು ಹತ್ತಕ್ಕಾಗಲ್ಲ, ಇವನಿಂದ ಮೆಟ್ಲು ಹತ್ತಕ್ಕಾಗಲ್ಲ, ಅಷ್ಟು ಲೇಸಿ ಆಗೋಣ. ಆಕ್ಸೆಸರೀಸ್ ಎಲ್ಲ ಇಲ್ಲಂತೆ. ಸೊ ಎಷ್ಟಿದ್ರೆ ಅಷ್ಟು ಒಂದ್ 3-4 ಐಟಮ್ಸ್ ಹೇಳಿದೀನಿ. ಸೊ ಅದಕ್ಕೆ ಬಿಲ್ ಮಾಡ್ಬಿಟ್ಟು ಸೊ ಪೀಕ್ ಒಂದ್ ನಿಮ್ ಕಡೆಯಿಂದ ಮಾಡ್ಕೊಡ. ಪೀಕ್ ಆಗಲ್ಲ, ಏನು ಬಿಡ್ಲಿಲ್ಲ ರೂಪಾಯಿ. ಆಕ್ಚುಲಿ ಕೊಟೇಶನ್ ಕೊಟ್ಟಿದ್ದಕ್ಕಿನ್ನ ಇನ್ನೂ 2,000 ಜಾಸ್ತಿನೇ ಚಾರ್ಜ್ ಮಾಡಿದ್ರು. ಡಿಮ್ಯಾಂಡ್ ವೈಸ್ ಪ್ರೈಸ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾವ್ರೆ. ಅಂದ್ರೆ ಏನ್ ಡಿಫ್ರೆನ್ಸ್ ಆಗಿಲ್ಲ, ಬಟ್ ಶೋರೂಮ್ ಇಂದ ಶೋರೂಮ್ಗೆ 1,000-2,000 ಆತರ ಡಿಫ್ರೆನ್ಸ್ ಇರುತ್ತೆ. ಸೊ ಆತರ ಡಿಫ್ರೆನ್ಸಸ್ ಆಗಿದೆ ಅಷ್ಟೇ. ಸೊ ಇರೋ ಆಕ್ಸೆಸರೀಸ್ ಗೆ ಬಿಲ್ ಮಾಡ್ಬಿಟ್ಟು ಹೋಗೋಣ ಬನ್ನಿ. ಅಗರ್ ಕಿಟ್ ಅಗರ್ ಹೌದು. ಒಂದು ಡಿಸ್ಪ್ಲೇ ಪ್ರೊಟೆಕ್ಷನ್ ಒಂದು, ನಕಲ್ ಗಾರ್ಡ್ ಒಂದು, ಅಗರ್ ಒಂದು. ಎಸ್ ಹೌದು. ಸೊ ಆಕ್ಸೆಸರೀಸ್ ಬಿಲ್ಲಿಂಗ್ ಎಲ್ಲ ಆಯ್ತು. ಇನ್ನೊಂದು ಐಟಮ್ ಬಾಕಿ ಇದೆ, ಅದು ನೋಡೋಣ ಯಾವಾಗಾದ್ರೂ ಸಿಗ್ತಾರೆ ತಗೋಣ.
ನೋಡಿ ಗೈಸ್ ಇದೆ ಶೋರೂಮ್. ಇದು ಅದೇ ಅಲ್ಲಿರೋದೇನೆ ತೈಲ ಫ್ಯಾಕ್ಟ್ರಿ ಬಂದು ಇಟ್ಕೊಳ್ಳೋ ಸಾಕು. ಓಕೆ ಆಲ್ ಡನ್. ಸೊ ಗೈಸ್ ಬಂದಿದ್ ಕೆಲಸ ಎಲ್ಲ ಮುಗೀತು. ಸೊ ಆಕ್ಸೆಸರೀಸ್ ಎಲ್ಲ ಬಿಲ್ ಮಾಡಿಸ್ಕೊಂಡು ಸೊ ಹೊಡ್ತಾ ಇದೀವಿ. ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಕಟ್ ಮಾಡಿ. ಗುಡ್ ನೈಟ್.